ಏನು ಟೈಟ್ಲ್ ಇದೆ ಅಂತ ಹೇಳಿದರೆ, ನಮ್ಮ ಚಿಕ್ಕಪ್ಪ ಅವ್ರಿಗೆ ಆಸೆ ಏನು ಅಂತ ಹೇಳಿದ್ರೆ ಅದ್ರಲ್ಲಿ ಹಾಕಿದ್ದಾರೆ HR ಭಾರ್ಗವ BSc. ನಾನು ಕೇಳಿದೆ ಯಾಕೋಸ್ಕರ BSc ಹಾಕ್ತೀರಾ ಅಂತ. ಇಲ್ಲ ಕಣೋ, ಗೊತ್ತಾಗಬೇಕು ಇವನು BSc ಓದಿದ್ದಾನೆ, ಓದ್ದವನು ಅಂತ ಗೊತ್ತಾಗಬೇಕು. ಇರಲಿ, ಅವ್ರು ಯಾವತ್ತೂ HR ಹಾಕೋರು ಅವರು. ನಾನು ನಂತರದಲ್ಲಿ ನನಗೆ ಬುದ್ಧಿ ತಿಳಿದ ಮಟ್ಟಿಗೆ HR ಯಾವುದೂ ಇಲ್ಲ, BScನೂ ಇಲ್ಲ, ಬರೀ ಭಾರ್ಗವ ಅಷ್ಟೇ ಬ್ರ್ಯಾಂಡ್. ನಮ್ಮ ಚಿಕ್ಕಪ್ಪ ಅವರು ಬದುಕಿರೋವರೆಗೂ ಹೇಳ್ತಾಯಿದ್ರು, ನಾನು ಎಂಥ ಹೆಸರಿಟ್ಟಿದ್ದೆ ಭಾಗ್ಯಚಂದ್ರ, ಹೋಗಿ ಅದೆಲ್ಲ ಕಿತ್ತಾಕ್ಬಿಟ್ಟು ಯಾರೋ ಹೇಳಿದ್ರು ಅಂತ ಭಾರ್ಗವ ಆಗೋಯ್ತು ನೋಡು ಅಂತ ಹೇಳೋರು. ಸೊ ಆ ಪಿಕ್ಚರಲ್ಲಿ ಒಂದು ಪ್ರೊಡಕ್ಷನ್ ಎಕ್ಸ್ಪೀರಿಯನ್ಸ್ ಬಂತು ನನಗೆ. ನಾನು ನಿಮ್ಮ ಟೈಟ್ಲ್ ಏನಂತ ಹಾಕ್ತೀರಿ ಸರ್, ನಿಮ್ಮ ಡೆಸಿಗ್ನೇಷನ್? ಅದು ಕಾರ್ಯ ಮೇಲ್ವಿಚಾರಣೆ, ಕಾರ್ಯನಿರ್ವಹಣೆ ಅಂದರೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿಬಿಡುತ್ತೆ. ನಮ್ಮ ಚಿಕ್ಕಪ್ಪ ಅವ್ರ ಪದಗಳದು ಅವತ್ತಿನ ದಿವಸಕ್ಕೆ, ಕಾರ್ಯ ಮೇಲ್ವಿಚಾರಣೆ, ನನ್ನ ಮಗ ಮೇಲಿರಲಿ ಅಂತ. ನೋಡಿ, ಅದಿರೋದು ಅದು ವಿಶ್ವಾಸ ಅಷ್ಟೇ, ಬೇರೆ ಏನಿಲ್ಲ. ಅದು ಏನೋ ನಮ್ಮ ಹಣೆ ಬರ ಅಷ್ಟೇ, ಬೇರೆ ಇಲ್ಲ. ಆ ಕಾರ್ಯ ಮೇಲ್ವಿಚಾರಣೆ ಅಂತ ಹಾಕೋದು ಸರಿ. ನಮಗದರಿಂದ ಏನಿಲ್ಲ ನೋಡಿದಾಗ ಏನೋ ಒಂದು BSc ಇಷ್ಟುದ ಕಾಣಿಸೋದು. ಇವತ್ತಿನ ದಿವಸ ಇಷ್ಟು ಪಿಕ್ಚರ್ ಮಾಡಿದ್ಮೇಲೆ, ನಾನು ಭಾರ್ಗವ ಅಂತ ಇಟ್ಕೊಂಡ್ಮೇಲೆ ನನ್ನ ಅಕ್ಷರ ಇಷ್ಟು 3 ಅಕ್ಷರ. ನಾನು ಹೇಳ್ತಾಯಿದ್ದೆ, ಪಿಕ್ಚರ್ ಚೆನ್ನಾಗಿದ್ದರೆ ಅದು ಕಾಣಿಸುತ್ತೆ, ಇಲ್ಲಾಂದರೆ ಬಿಗಿನಿಂಗಲ್ಲೇ ಹಸು, ಎಲ್ಲಡಿಕೆ, ಪಲ್ಲಡಿಕೆ ಇಷ್ಟು ಹೇಳ್ಕೊಂಬರೋ ಅಷ್ಟಕ್ಕೆ ನಾನು ಬೆಳೆದುಬಿಟ್ಟಿದ್ದೆ. ಈಗ ನಿಮ್ಮೆದುರಿಗೆ ಮಾತಾಡ್ತಿರುವಾಗ ನಾನು 50 ವರ್ಷದ 50ಕ್ಕಿಂತ ಜಾಸ್ತಿ ಆಗಿದೆ, 50 ಚಿತ್ರಗಳ ಅನುಭವದಿಂದ ಇವತ್ತು ಹೇಳ್ತಾ ಇದ್ದೇನೆ. ಆವತ್ತಿನ ದಿವಸ ಎಲ್ಲ ಬಿಟ್ಟಾಯಿತು, ಹೆಚ್ಚು ಇಲ್ಲ 6 ಇಲ್ಲ ಏನಿಲ್ಲ, ಬರೀ ಭಾರ್ಗವ ಮಾತ್ರ. BSc ಅದನ್ನು ಕಿತ್ತಾಕಾಯಿತು. ನಾನು ಹೇಳ್ತಾಯಿದ್ದೆ, ಎಷ್ಟೋ ಜನಕ್ಕೆ ಹೇಳ್ತಾಯಿದ್ದೆ, ಚಿತ್ರ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಮ್ಮ ಹೆಸರು ಕಾಣಿಸುತ್ತೆ, ಚಿತ್ರ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪೋಸ್ಟ್ ಹರಿದಾಕ್ಬಿಡ್ತಾರೆ. ದೊಡ್ಡ ಕಲಾವಿದರ ಮುಖ ಇರುತ್ತೆ, ಅದಕ್ಕೆ ಯಾರೂ ಜಾಸ್ತಿ ಎಲ್ಲಡಿಕೆ ಉಗಿಯೋಕ್ಕೆ ಹೋಗಲ್ಲ. ಮೊದಲು ಉಗಿತಾಯಿದ್ರು, ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಎಲ್ಲಡಿಕೆ ಉಗಿದ್ಬಿಡೋದು, ಇಲ್ಲಾಂದ್ರೆ ರೀಸಸ್ ಕೊಟ್ಟೋಗೋದು, ಇಲ್ಲಾಂದರೆ ಇದ್ರ ಮಧ್ಯೆ ಸುಮ್ಮನಿರ್ಬೇಕಲ್ಲ, ಹಸು ಕತ್ತೆಗಳೆಲ್ಲ ಬಂದು ಪೋಸ್ಟ್ ತಿನ್ಬಿಡೋದು. ಹೀಗೆ ಹೋದಾಗ ನನ್ನ ಹೆಸರೇ ಕಾಣಿಸ್ತಾ ಇರಲಿಲ್ಲ. ಅಲ್ಲ, ಎಲ್ಲ ಒಟ್ಟೋಗಿರೋದು ಭಾರ್ಗವ, 3 ಅಕ್ಷರ ತಾನೆ ನಿರ್ದೇಶನ, ಇಷ್ಟೇ. ಸೊ ಆ ಥರ ಇವತ್ತು ದಿವಸಕ್ಕೆ ಅವೆಲ್ಲ ಚೆನ್ನಾಗಿದೆ. ಹೆಸರಿಂದ ಅಲ್ಲ, ನಾವು ಮಾಡೋ ಕೆಲಸದಿಂದ ನಮಗೆ ಬರಬೇಕೇ ಹೊರತು ಹೆಸರೇನು ಅಲ್ಲ ಅಂತ ನಂತರ ಎಲ್ಲ ಗೊತ್ತಾಯಿತು. ಬಟ್ ಇವತ್ತು ನಮ್ಮ ಚಿಕ್ಕಪ್ಪ ರತ್ನಮಂಜರಿ ಆದಮೇಲೆ ವೀರ ಸಂಕಲ್ಪ ಅಂತ ಮಾಡಿದ್ರು. ಈ ವೀರ ಸಂಕಲ್ಪ ಚಿತ್ರದಲ್ಲೇ ನಾನು ಒಬ್ಬ ಈ ನಿರ್ದೇಶನದ ಜವಾಬ್ದಾರಿಗೆ ಬಂದ ವ್ಯಕ್ತಿ ಆದೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಂದಿದ್ದೆ